ಹೇ ಗೈಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಆರೋಗ್ಯವಾಗಿರೋದಕ್ಕೆ ಅಂಡ್ ಅವನ ದೈಹಿಕ ಬದಲಾವಣೆಗೆ ಪ್ರೋಟೀನ್ ಅಂಶ ತುಂಬಾ ಇಂಪಾರ್ಟೆಂಟ್. ಸೊ ಎಷ್ಟಪ್ಪ ಅಂತಂದರೆ, ಒಬ್ಬ ಪುರುಷ ವ್ಯಕ್ತಿಗೆ 60ರಿಂದ 70 ಗ್ರಾಮ್ನಷ್ಟು ಪ್ರೋಟೀನ್ ಅಂಶ ಬೇಕಾದರೆ ಒಂದು ಮಹಿಳೆಗೆ 40ರಿಂದ 50 ಗ್ರಾಮ್ನಷ್ಟು ಪ್ರೋಟೀನ್ನ ಅವಶ್ಯಕತೆ ಇರುತ್ತೆ. ಬಟ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂದರೆ ಕ್ರೀಡಾ ಚಟುವಟಿಕೆಯಲ್ಲಿ ಮತ್ತು ಜಿಮ್ನಲ್ಲಿ ವರ್ಕೌಟ್ ಮಾಡುವಂಥವ್ರನ್ನ ಕೌಂಟ್ ಮಾಡಿದ್ರೆ ಪ್ರೋಟೀನ್ ಅಂಶ ಅವರಿಗೆ ಸ್ವಲ್ಪ ಜಾಸ್ತಿನೇ ಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಟಾಪ್ 10 ಪ್ರೋಟೀನ್ ಯುಕ್ತ ಆಹಾರಗಳು, ಅಂದರೆ ನಮ್ಮ ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆಯಲ್ಲಿ ತುಂಬ ಸುಲಭವಾಗಿ ಸಿಗುವಂತಹ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುವಂತಹ 10 ಆಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಇದರಲ್ಲಿ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಅಂದರೆ ಯಾರ್ಯಾರು ಮಾಂಸಾಹಾರಿಗಳನ್ನು ಸೇವಿಸಲ್ಲ, ಸೊ ಅಂಥವ್ರಿಗೂ ಕೂಡ ಪ್ರೋಟೀನ್ ಸೋರ್ಸ್ಗಳಿದೆ. ಆ್ಯಂಡ್ ಅದೇ ರೀತಿ ಒಂದು ಸರ್ವಿಂಗ್ ಅಂದರೆ ಒಂದು ಬಾರಿ ನಾವು ಎಷ್ಟು ಆಹಾರವನ್ನು ತಗೋಬೇಕು ಆ್ಯಂಡ್ ಅದರಲ್ಲಿ ನಮಗೆ ಎಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ, ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ 10ನೇ ಸ್ಥಾನದಿಂದ ನೋಡ್ಕೊಂಡು ಹೋಗೋಣ. ಸೊ 10ನೇದಾಗಿ ಪನ್ನೀರ್. ಸೊ ಪನ್ನೀರ್ ಅನ್ನೋದು ಹಾಲಿನಿಂದ ಮಾಡಿರುವಂತಹ ಪ್ರಾಡಕ್ಟ್. ಸೊ ಪನ್ನೀರ್ಗೆ ನಿಮಗೆ ಮಾರ್ಕೆಟ್ನಲ್ಲಿ 100 ಗ್ರಾಮ್ ಪನ್ನೀರ್ಗೆ 30ರಿಂದ 40 ರೂಪಾಯಿಗಳಿದೆ. ಆ್ಯಂಡ್ 100 ಗ್ರಾಮ್ ಪನ್ನೀರ್ ಸರ್ವಿಂಗಿಂದ, ಅಂದರೆ ಒಂದು ಸರ್ವಿಂಗ್ಗೆ 100 ಗ್ರಾಮ್ ಪನ್ನೀರನ್ನು ನೀವು ತೊಗೊಂಡ್ರೆ 18 ಗ್ರಾಮ್ನಷ್ಟು ಪ್ರೋಟೀನ್ ಮತ್ತು 20 ಗ್ರಾಮ್ನಷ್ಟು ಹೆಲ್ದಿ ಫ್ಯಾಟ್. ಸೊ ಈ ಫ್ಯಾಟಿಂದ ನಿಮಗೆ ಯಾವುದೇ ರೀತಿಯ ಡಿಸ್ಅಡ್ವಾಂಟೇಜಸ್ ಇರಲ್ಲ. ಸೊ ಇದರಿಂದ 18 ಗ್ರಾಮ್ನಷ್ಟು ಪ್ರೋಟೀನ್ ನಿಮಗೆ ಸಿಗುತ್ತೆ. 9ನೇದಾಗಿ ಬೇಳೆಕಾಳುಗಳು ಮತ್ತು ಮೊಳಕೆ ಕಾಳುಗಳು. ಸೊ ಇದು ತುಂಬ ಈಸಿಯಾಗಿ ಅವೈಲಬಲ್ ಇರುವಂತಹ ಒಂದು ಪ್ರೋಟೀನ್ ಸೋರ್ಸ್. ಸೊ 100 ಗ್ರಾಮ್ ನೀವು ಯಾವುದೇ ರೀತಿ ಕಾಳು, ಬೀನ್ಸ್ ಕಾಳಾಗಿರ್ಬೋದು ಅಥವಾ ಕಡಲೆ ಕಾಳಾಗಿರ್ಬೋದು ಅಥವಾ ಹೆಸರು ಕಾಳು, ಸೊ ಈ ರೀತಿ ನೀವು ಯಾವುದೇ ಕಾಳನ್ನು ತಗೊಂಡ್ರೂ ಕೂಡ ನಿಮಗೆ 100 ಗ್ರಾಮ್ ಕಾಳಿಗೆ 15ರಿಂದ 20 ರೂಪಾಯಿಗಳಾಗುತ್ತೆ. ಆ್ಯಂಡ್ 100 ಗ್ರಾಮ್ ಸರ್ವಿಂಗ್ ಅಂದರೆ ಒಂದು ಸರ್ವಿಂಗ್ಗೆ ನೀವು 100 ಗ್ರಾಮ್ ಕಾಳನ್ನು ತಗೊಂಡ್ರೆ 15 ಗ್ರಾಮ್ನಷ್ಟು ಪ್ರೋಟೀನ್ ಮತ್ತು 40 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಇದು ಕೂಡ ತುಂಬ ಒಳ್ಳೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳಿರುವಂತಹ ಫುಡ್ ಆಗಿರೋದ್ರಿಂದ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. 8ನೇದಾಗಿ ಟೋಫು. ಸೊ ಟೋಫು ಅಂದರೆ ಸೋಯಾಬೀನ್ ಪನ್ನೀರ್ ಅಂತ ಕೂಡ ಕರೀತಾರೆ. ಸೊ ಇದು ಸೋಯಾಬೀನ್ನಿಂದ ಮಾಡಿರುವಂತಹ ಒಂದು ಪದಾರ್ಥ. ಸೊ ಈ ಟೋಫುಗೆ ಮಾರ್ಕೆಟ್ನಲ್ಲಿ 100 ಗ್ರಾಮ್ ಟೋಫುಗೆ 30ರಿಂದ 40 ರೂಪಾಯಿಗಳಷ್ಟು ಬೆಲೆ ಇದೆ. ಆ್ಯಂಡ್ ಈ 100 ಗ್ರಾಮ್ ಸರ್ವಿಂಗ್ ಟೋಫುನಲ್ಲಿ ನಿಮಗೆ 15 ಗ್ರಾಮ್ನಷ್ಟು ಪ್ರೋಟೀನ್ ಸಿಗುತ್ತೆ. 7ನೇದಾಗಿ ಪೀನಟ್ ಬಟರ್ ಅಥವಾ ಕಡಲೆಕಾಯಿ. ಸೊ ಇದಕ್ಕೆ ನಿಮಗೆ ಮಾರ್ಕೆಟ್ನಲ್ಲಿ 100 ಗ್ರಾಮ್ ಪೀನಟ್ ಬಟರ್ಗೆ 15ರಿಂದ 30 ರೂಪಾಯಿಗಳಷ್ಟು ಬೀಳುತ್ತೆ. ಯಾಕೆಂದರೆ ಬೇರೆ ಬೇರೆ ರೀತಿಯ ಬ್ರ್ಯಾಂಡ್ಗಳು ಬೇರೆ ರೀತಿಯ ಬೆಲೆಯನ್ನು ನಿಗದಿಪಡಿಸಿರುತ್ತೆ. ಆ್ಯಂಡ್ ಇದರ 30 ಗ್ರಾಮ್ ಸರ್ವಿಂಗ್, ಇದನ್ನು 100 ಗ್ರಾಮ್ನಷ್ಟು ಬಳಸಲ್ಲ, 30 ಗ್ರಾಮ್ನಷ್ಟು ಸರ್ವಿಂಗ್ನಲ್ಲಿ 7 ಗ್ರಾಮ್ ಪ್ರೋಟೀನ್ ಮತ್ತು 14 ಗ್ರಾಮ್ನಷ್ಟು ಹೆಲ್ದಿ ಫ್ಯಾಟ್ ನಿಮಗೆ ಸಿಗುತ್ತೆ. ಸೊ ಇದನ್ನು ಯಾವಾಗ ಬಳಸ್ಬೋದು ಅಂತಂದರೆ, ಇದು ಮಿಡ್ ಮಾರ್ನಿಂಗ್ ಅಂದರೆ ಒಂದು 12 ಗಂಟೆಯ ಸಮಯದಲ್ಲಿ ಮತ್ತು ಈವ್ನಿಂಗ್ ಸ್ನ್ಯಾಕ್ ಅಂದರೆ ಒಂದು 5ರಿಂದ 6 ಗಂಟೆ ಸಮಯದಲ್ಲಿ ಕೂಡ ಬಳಸ್ಬೋದು. ಆ್ಯಂಡ್ ಅದೇ ರೀತಿ ಪ್ರೀ ವರ್ಕೌಟ್ ಮೀಲ್ ಆಗಿ ಕೂಡ ಇದನ್ನು ಬಳಸ್ಬೋದು. 6ನೇ ಪ್ಲೇಸ್ನಲ್ಲಿದೆ ಹಾಲು. ಸೊ ಇದು ಕೂಡ ನಿಮಗೆ ಮಾರ್ಕೆಟ್ನಲ್ಲಿ 500 ml ಹಾಲಿಗೆ ಕೇವಲ 20 ರೂಪಾಯಿಗಳಷ್ಟು ಬೆಲೆ ಇದೆ. ಆ್ಯಂಡ್ 200 ml ಸರ್ವಿಂಗ್ ಹಾಲಿನಲ್ಲಿ ನಿಮಗೆ 10 ಗ್ರಾಮ್ನಷ್ಟು ಪ್ರೋಟೀನ್ ಸಿಗುತ್ತೆ. ಸೊ ಕೇವಲ ಪ್ರೋಟೀನ್ ಅಲ್ಲದೆ ಇದರಲ್ಲಿ ನಿಮಗೆ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಈ ರೀತಿಯಾದಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಕೂಡ ತುಂಬ ಇದೆ. ಸೊ ಇದನ್ನು ಯಾವಾಗ ಬಳಸ್ಬೋದು ಅಂದರೆ, ನೀವು ಮಾರ್ನಿಂಗ್ ಟೈಮಲ್ಲಿ ಟಿಫನ್ ಜೊತೆ ಕೂಡ ಬಳಸ್ಬೋದು. ಆ್ಯಂಡ್ ಬಿಫೋರ್ ಬೆಡ್ ಅಂದರೆ ಮಲಗೋಕ್ಕೂ ಮುಂಚೆ ಒಂದು ಗ್ಲಾಸ್ ಹಾಲನ್ನು ಕುಡಿಯೋದು ಕೂಡ ಒಂದು ಉತ್ತಮವಾದ ಅಭ್ಯಾಸ. 5ನೇದಾಗಿ ಸೋಯಾ ಚಂಕ್ಸ್. ಇದನ್ನು ಕೂಡ ಸೋಯಾಬೀನಲ್ಲೇ ಮಾಡಿರ್ತಾರೆ. ಸೊ ಇದಕ್ಕೆ ನಿಮಗೆ 200 ಗ್ರಾಮ್ ಸೋಯಾ ಚಂಕ್ಸ್ಗೆ ಮಾರ್ಕೆಟ್ನಲ್ಲಿ 30ರಿಂದ 40 ರೂಪಾಯಿಗಳಷ್ಟು ಬೆಲೆ ಇದೆ. ಸೊ ಇದರ 100 ಗ್ರಾಮ್ ಸರ್ವಿಂಗ್ನಲ್ಲಿ ನಿಮಗೆ 50 ಗ್ರಾಮ್ನಷ್ಟು ಸೋಯಾ ಪ್ರೋಟೀನ್ ಮತ್ತು ಅದರ ಜೊತೆ 15 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಸೊ ಇದನ್ನು ಹೇಗೆ ಬಳಸ್ತೀವಿ ಅಂತಂದರೆ, ಸೊ ಇದರ ಕರಿಯನ್ನು ಮಾಡಿಕೊಂಡು ನೀವು ರೋಟಿ ಅಥವಾ ಚಪಾತಿ ಸೊ ಹೀಗೆ ಬಳಸ್ಕೋಬೋದು. 4ನೇದಾಗಿ ಮೊಟ್ಟೆ. ಸೊ ಇದು ಬೇಸಿಕ್ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು. ಸೊ ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತಹ ಪ್ರೋಟೀನ್ ಸೋರ್ಸ್ ಅಂದರೆ ಮೊಟ್ಟೆ. ಸೊ ಒಂದು ಮೊಟ್ಟೆಗೆ ಮಾರ್ಕೆಟ್ನಲ್ಲಿ 4.5ರಿಂದ 5 ರೂಪಾಯಿಗಳವರೆಗೆ ಬೆಲೆ ಇದೆ. ಆ್ಯಂಡ್ ಒಂದು ಮೊಟ್ಟೆಯಲ್ಲಿ ನಮಗೇನು ಸಿಗುತ್ತೆ ಅಂದರೆ 6ರಿಂದ 6.5 ಗ್ರಾಮ್ನಷ್ಟು ಪ್ರೋಟೀನ್ ಮತ್ತು 3 ಗ್ರಾಮ್ನಷ್ಟು ಹೆಲ್ದಿ ಫ್ಯಾಟ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಸಿಗುವಂತಹ ಪ್ರೋಟೀನ್ನ ಕಂಪ್ಲೀಟ್ ಪ್ರೋಟೀನ್ ಅಂತ ಕೂಡ ಕರೀತಾರೆ. ಅಂದರೆ ಇದರಲ್ಲಿ 9 ರೀತಿಯ ಅಮೈನೋ ಆಸಿಡ್ಗಳು ಕೂಡ ಇರುತ್ತೆ. 3ನೇದಾಗಿ ಚಿಕನ್ ಬ್ರೆಸ್ಟ್. ಸೊ ಇದು ಪ್ಯೂರೆಸ್ಟ್ ಫಾರ್ಮಲ್ಲಿ ಪ್ರೋಟೀನ್ ನಿಮಗೆ ಸಿಗುವಂತಹ ಒಂದು ಆಹಾರ ಪದಾರ್ಥ. ಸೊ ಬೋನ್ಲೆಸ್ ಚಿಕನನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ಅದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮಗೆ ಪ್ಯೂರೆಸ್ಟ್ ಫಾರ್ಮಲ್ಲಿ ಪ್ರೋಟೀನ್ ಬೇಕು ಅಂದರೆ ಚಿಕನ್ ಬ್ರೆಸ್ಟನ್ನು ಯೂಸ್ ಮಾಡ್ಬೋದು. ಸೊ ನಿಮಗೆ 100 ಗ್ರಾಮ್ ಚಿಕನ್ ಬ್ರೆಸ್ಟ್ ಬೇಕು ಅಂದರೆ ಮಾರ್ಕೆಟಲ್ಲಿ 20ರಿಂದ 30 ರೂಪಾಯಿಗಳಷ್ಟು ಬೆಲೆ ಇರುತ್ತೆ.
ಅಂದರೆ 1 kgಗೆ ಅರೌಂಡ್ 250ರಿಂದ 300 ರೂಪಾಯಿಗಳಷ್ಟು ಬೆಲೆ ಇದೆ. ಸೊ 100 ಗ್ರಾಮ್ ಸರ್ವಿಂಗ್ ಚಿಕನ್ ಬ್ರೆಸ್ಟಲ್ಲಿ ನಿಮಗೆ 25 ಗ್ರಾಮ್ನಷ್ಟು ಕಂಪ್ಲೀಟ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ಸೊ ಸೆಕೆಂಡ್ ಪ್ಲೇಸಲ್ಲಿ ಮೀನು ಅಂದರೆ ಫಿಶನ್ನು ಇಟ್ಟಿದ್ದೀನಿ. ಸೊ ಇದಕ್ಕೆ ನಿಮಗೆ ಮಾರ್ಕೆಟ್ನಲ್ಲಿ 100 ಗ್ರಾಮ್ ಫಿಶ್ ಅಂದರೆ 1 kg ನಿಮಗೆ ಮೀನು ತೊಗೊಳ್ಳೋದಾದರೆ 300ರಿಂದ 400 ರೂಪಾಯಿಗಳಷ್ಟು ಬೆಲೆ ಇದೆ. ಸೊ 100 ಗ್ರಾಮ್ ನಿಮ್ಮ ಸರ್ವಿಂಗ್ಗೆ 30ರಿಂದ 40 ರೂಪಾಯಿಗಳಷ್ಟು ಬೀಳುತ್ತೆ. ಸೊ ಇದರಿಂದ ನಿಮಗೆ 25 ಗ್ರಾಮ್ನಷ್ಟು ಪ್ಯೂರ್ ಫಾರ್ಮಲ್ಲಿ ಪ್ರೋಟೀನ್ ಸಿಗುತ್ತೆ. ಸೊ ಇದರಲ್ಲೂ ಕೂಡ ಪ್ಯೂರೆಸ್ಟ್ ಫಾರ್ಮಲ್ಲಿ ಪ್ರೋಟೀನ್ ನಿಮಗೆ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಅಥವಾ ಫ್ಯಾಟ್ ಆಗಲಿ ನಿಮಗೆ ಸಿಗೋದಿಲ್ಲ. ಸೊ ಆದಷ್ಟು ವೈಟ್ ಫ್ಲೆಶ್ ಇರುವಂತಹ ಮೀನನ್ನೇ ಬಳಸಿ. ಸೊ ನಂಬರ್ 1 ಪ್ಲೇಸಲ್ಲಿದೆ ಆ್ಯಸ್ ಯೂಶುವಲ್ ವೇ ಪ್ರೋಟೀನ್. ಸೊ ಇದು ಕೂಡ ಹಾಲಿನಿಂದ ಮಾಡಿರುವಂತಹ ಪ್ರಾಡಕ್ಟ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದಂದರೆ ಇದರಲ್ಲಿ ಯಾವುದೇ ರೀತಿಯ ಸ್ಟಿರಾಯ್ಡ್ಸ್ ಆಗಲಿ ಏನೇ ಆಗಲಿ ಮಿಕ್ಸ್ ಆಗಿರೋದಿಲ್ಲ. ಸೊ ಇದು ನಿಮಗೆ ಮಾರ್ಕೆಟ್ನಲ್ಲಿ 100 ಗ್ರಾಮ್ಸ್ಗೆ 50ರಿಂದ 100 ರೂಪಾಯಿಗಳು. ಅಂದರೆ 1 kg ನಿಮಗೆ ಒಂದು ಉತ್ತಮವಾದ ಬ್ರ್ಯಾಂಡ್ ತೊಗೊಳ್ತೀನಿ ಅಂದರೆ ಒಂದು 2ರಿಂದ 2,500 ರೂಪಾಯಿಗಳಷ್ಟು ಬೀಳುತ್ತೆ. ಸೊ 32 ಗ್ರಾಮ್ನ ಸ್ಕೂಪ್ನಲ್ಲಿ, ಒಂದು ಸರ್ವಿಂಗ್ ಸ್ಕೂಪ್ನಲ್ಲಿ ನಿಮಗೆ 24ರಿಂದ 25 ಗ್ರಾಮ್ನಷ್ಟು ಒಂದು ಉತ್ತಮ ಪ್ರೋಟೀನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಫಾಸ್ಟ್ ಡೈಜೆಸ್ಟ್ ಪ್ರೋಟೀನ್ ಆಗಿರೋದ್ರಿಂದ ಯಾವುದೇ ರೀತಿಯ ಭಯ ಇಲ್ಲದೆ ನೀವು ಇದನ್ನು ಕನ್ಸ್ಯೂಮ್ ಮಾಡಬಹುದು. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ರೀತಿ ಅನೇಕ ವಿಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ.